ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವಾಗ ರೆಡಿಯಾಗಿದ್ದೀನಿ, ಆನ್ ದ ವೇ ಟು ದ ಆಫೀಸ್. ಸೊ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಕಾಸ್ಮಿಕ್ ಅನ್ನೋ ಕಂಪ್ನಿಗೆ ಆಡಿಟ್ಗೆ ಹೋಗೋದು. ಸೊ ಮುಂದೆ ಆಫೀಸ್ಗೆ ಹೋಗಬೇಕಾಗುತ್ತೆ. ಸೊ ನಮ್ಮ ಆಫೀಸ್ ಟೂರು ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಏನು ಅಂತ. ಸೊ ಇವತ್ತು ಲಾಸ್ಟ್ ದಿವಸ ಆಡಿಟ್ ಮುಗಿಸಿ ಅವ್ರಿಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬೇಕು. ಸೊ ಆನ್ ದ ವೇ. ಇವಾಗ ನಾಷ್ಟ ಮಾಡಿಲ್ಲ, ಇನ್ನು ಹೋಗ್ತಾ ಇಲ್ಲ, ನಾವು ಹೋಟ್ಲಲ್ಲಿ ನಾಷ್ಟ ಮಾಡ್ಕೊತ ಹೋಗಬೇಕು. ಸೊ ಬನ್ನಿ ಗೈಸ್, ಹೋಗೋಣ ಹೋಟೆಲಲ್ಲಿ. ನೋಡಿ ಫ್ರೆಂಡ್ಸ್, ಈ ಹೋಟ್ಲಿಗೆ ಬಂದಿದ್ದು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್ ಇತ್ತು. ಮರ್ತೋಗ್ಬಿಟ್ಟೆ ವೀಡಿಯೋ ಮಾಡ್ಕೊಳೋದು. ಮಸಾಲೆ ದೋಸೆ ಸೆಟ್ ದೋಸೆ ಸಕ್ಕತ್ತಾಯಿತು ಟೇಸ್ಟ್ ಮಾತ್ರ. ಸೊ ಫ್ರೆಂಡ್ಸ್, ಇವಾಗ ಆನ್ ದ ವೇ ಮೆಟ್ರೋ ಸ್ಟೇಷನ್ಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸೊ 2 ವೀಡಿಯೋ ಮಾಡಿದ್ದೆ ಈ ಸರಿ ರೀಸೆಂಟಾಗೆ. ಸೊ ಒಂದು ವೀಡಿಯೋ ಬಂದು 300 ಲೈಕ್ ಗಂಟ ಹೋಗಿದೆ, 300 ವಾಚ್ ಟೈಮ್ ಅಂದರೆ ವ್ಯೂಸ್ ಹೋಗಿದೆ, 52 ಲೈಕ್ಸ್ ಬಂದಿದೆ. ಸೊ ಇನ್ನೊಂದು ರೈತರ ಜೊತೆ ವೀಡಿಯೋ ಮಾಡಿದೆ, ಆದರೆ ಆ ವಿಡಿಯೋ ಓಡಿಲ್ಲ. ನೋಡಿ, ಇದರಲ್ಲೇ ಅರ್ಥ ಆಗುತ್ತೆ ನಾವು ಜನರಿಗೆ ಏನಾನ ಎಂಟರ್ಟೈನ್ಮೆಂಟ್ ಥರದ್ದು ಕೊಟ್ಟರೆ ಮಾತ್ರ ವ್ಯೂಸು ಆಗಲಿ ಲೈಕ್ಸ್ ಆಗಲಿ ಹೋಗೋದು. ಅದೇ ಏನಾನ ರೈತರಿಗೆ ಏನು ಇಷ್ಟ, ಯಾವ ಜೀವನ ಇಷ್ಟ, ಈ ಥರ ಎಲ್ಲ ವೀಡಿಯೋ ಮಾಡಿದ್ರೆ ಲೈಕ್ಸೇ ಓಡೋಲ್ಲ. ನೋಡಿ, ನೀವೇ ಅರ್ಥ ಮಾಡ್ಕೊಳ್ಳಿ ಯೂಟ್ಯೂಬ್ ಆಲ್ಗೊರಿಥಮ್ ಹೆಂಗೆ ಅಂತ ಹೇಳ್ಬಿಟ್ಟು. ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಆಡಿಯನ್ಸು, ಅವ್ರಿಗೆ ಏನಾಗಲಿ ಕಂಟೆಂಟಲ್ಲಿ ಮಜಾ ಇರಬೇಕು ಹೊರತು ಬೇರೆ ರೈತರ ಬಗ್ಗೆ ಮಾತಾಡೋಣ, ದೇಶದ ಬಗ್ಗೆ ಮಾತಾಡೋಣ ಆ ಥರ ಅಂದರೆ ಯಾವತ್ತೂ ಕಂಟೆಂಟ್ ಓಡಲ್ಲ. ಸೊ ನೋಡಿ, ಇದರಿಂದ ಒಂದು ಕಲಿತೆ ನಾನು. ಸೊ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಮಾತ್ರ ಫೇಮಸ್ ಆಗೋದು. ನಮಗೆ ಚೆಕ್ ಮಾಡೋಕ್ಕೆ ಫ್ಲೇವರ್ಸ್ ಎಲ್ಲ ಕೊಟ್ಟಿದ್ದಾರೆ, ಯಾವ್ದಾವ್ದು ಹೆಂಗಿರುತ್ತೆ ಏನು ಅಂತ. ಸೊ ಇಷ್ಟು ಫ್ಲೇವರ್ಸ್ ಇದೆ, ಎಲ್ಲ ಮನೆಗೆ ಹೋಗಿ ಟ್ರೈ ಮಾಡ್ತೀನಿ, ಯಾವುದಾದ್ರು ಒಂದು ತೊಗೋತೀನಿ. ಆ್ಯಂಡ್ ಇವಾಗ ನಾನು ಆದಿತ್ಯ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕೇರಳ ವೆನಿಲಾ ಬೀಲ್ ಅಂತ ಟ್ರೈ ಮಾಡ್ತೀವಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಟೇಸ್ಟು. ಸೊ ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ. ಹೋಗ್ಬೇಕಾದ್ರೇ ಜಿಮ್ಗೆ ಹೋಗ್ಬಾರ್ದು ಅಂದ್ಕೊಂಡಿದ್ದೆ. ನಮ್ಮ ಅಮ್ಮ ಕೆಲಸ ಹೇಳ್ತಾಯಿದ್ರು, ಅವ್ರ ಮೇಲೂ ರೇಗಾಡ್ಕೊಂಡು ತುಂಬ ಸುಸ್ತಾಗಿ ಆದ್ರೂ ಜಿಮ್ಗೆ ಹೋಗ್ಬಿಟ್ಟು ಇವತ್ತು ಕನ್ಸಿಸ್ಟೆಂಟಾಗಿ ಇರಬೇಕು ಅಂತಗೋಸ್ಕರ ಜಿಮ್ಗೆ ಹೋದೆ. ಪ್ಲಸ್ ಇವತ್ತು ವಿಡಿಯೋ ಮಾಡೋಕ್ಕೂ ಮನಸ್ಸಿದ್ದಿಲ್ಲ, ಬಟ್ ಕನ್ಸಿಸ್ಟೆಂಟಿ ವಿಡಿಯೋ ಪೋಸ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಯೂಟ್ಯೂಬ್ ಆಲ್ಗೊರಿಥಮ್ಮೇ ಬೇರೆ ಏನೋ ಹೇಳ್ತಿದೆ, ನಾನೇ ಬೇರೆ ಏನೋ ಮಾಡ್ತಿದ್ದೀನಿ. ಬಟ್ ಅದನ್ನು ಕರೆಕ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು, ಕರೆಕ್ಟ್ ಮಾಡ್ತೀನಿ. ಬಟ್ ಏನಂತ ಹೇಳಿದ್ರೆ, ಯೂಟ್ಯೂಬ್ ಆಲ್ಗೊರಿಥಮ್ಮು ವ್ಯೂಸ್ ಯಾಕೆ ಕೊಡ್ತಾಯಿಲ್ಲ ಏನು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋ ಏನು ಎಡಿಟ್ ಮಾಡ್ತೀರಾ, ಜಸ್ಟ್ ಕನ್ಸಿಸ್ಟೆಂಟಿ ಪರ್ಪಸ್ಗೋಸ್ಕರ ಪೋಸ್ಟ್ ಮಾಡ್ತೀನಿ. ಸೊ ಬನ್ನಿ, ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ನೋಡೋಣ. ಅಡುಗೆ ಏಮ್ಮ ಇವತ್ತು ಅಡುಗೆ? ಇವತ್ತು ಅಡುಗೆ ಬಂದು ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡಿದ್ದಾರೆ. ನೋಡಿ, ಉಪ್ಪಿಟ್ಟು ಮತ್ತು ಬಿಸಿ ಎಗ್ ಬುರ್ಜಿ ರೆಡಿ ಆಗ್ತಾಯಿದೆ. ಸೊ ಪ್ರೋಟೀನ್ಗೋಸ್ಕರ ಅದೆರಡು. ಸೊ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಕೇಳೋಣ ಬನ್ನಿ. ಅಮ್ಮ ನೋಡಿ, ಕನ್ನಡದಲ್ಲಿ ಏನೇ ಹೇಳ್ಬಿಟ್ಟು ಹೋಯ್ತಾ ಇದ್ದಾರೆ. ಏನಮ್ಮ
ಏನಾಯ್ತು ನಿಮಗೆ? ನಮ್ಮಮ್ಮ ಊರಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಗಂಟ್ಲೆಲ್ಲ ಹಾಳಾಗೋಗ್ಬಿಟ್ಟಿದೆ ನಮ್ಮಮ್ಮಗೆ. ಅಮ್ಮ ಚೂಡಿಡಪ್ಪ ಇನ್ನ ಇಲ್ಲಿ ನೋಡಿ, ಇಲ್ಲಿ ಒಂದು ನಿಮಿಷ. ಹಾಯ್ ಫ್ರೆಂಡ್ಸ್, ಮಾತಾಡಿ. ಏನಾಯ್ತು ವಾಯ್ಸ್ಗೆ ನಿಮ್ದು? ಹಾ, ಅದಕ್ಕೆ ನಮ್ಮಮ್ಮ ಪಾಪ ಮಾತಾಡಕ್ ಆಗ್ತಿಲ್ಲ ಅಂತೆ, ನೆಗಡಿ ಐತೆ, ಅದಕ್ಕೋಸ್ಕರ ವಾಯ್ಸ್ ಒಂಥರ ಆಗ್ಬಿಟ್ಟೈತೆ. ಸೊ ಆಯಿತು ಫ್ರೆಂಡ್ಸ್, ಇವತ್ತು ಊಟ ಮಾಡಿಬಿಟ್ಟು ನಾನು ಬೇಗ ಮಲ್ಕೋತೀನಿ. ನನ್ನ ಕೈಯಲ್ಲೂ ಆಗ್ತಾಯಿಲ್ಲ. ಸೊ ಇದಕ್ಕೋಸ್ಕರ ಏನಪ್ಪ, ಕನ್ಸಿಸ್ಟೆನ್ಸಿಗೋಸ್ಕರ ಅಷ್ಟೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ನಮ್ಮ ಮಮ್ಮಿನ ಇಬ್ಬರೂ ಮಿಸ್ ಮಾಡ್ಕೊಳ್ತೀನಿ. ಲವ್ ಯು, ಟೇಕ್ ಕೇರ್, ಬೈ.